ಬೇಸಿಗೆ ಶುರುವಾಯಿತು ಅಂತಂದರೆ ಆಡು ಕುರಿ ಎಮ್ಮೆ ದನ ಹಸುಗಳಿಗೆ ಮೇವು ಒದಗಿಸೋದು ಅಷ್ಟಿಷ್ಟು ಹಿಂಸೆ ಅಲ್ಲ, ಮಾತ್ರ ತುಂಬ ಹಿಂಸೆ ಐತೆ. ಅದರಲ್ಲೂ ಈ ಫೆಬ್ರವರಿಯಿಂದ ಜೂನ್ವರೆಗೂ ಮಳೆ ನೀಟಾಗಿ ಒಂದು 4-5 ಸಲ ಬೀಳುವವರೆಗೂ ಕಾಡಲ್ಲಿ ಎಲ್ಲೂ ಮೇವು ಸಿಗಲ್ಲ. ಭಾರಿ ಹಿಂಸೆ ಮಾತ್ರ ಹಸುಗಳಿಗೆ ಮೇವು ಹಾಕಿ ಸಾಕೋದು. ಈ ಬಿಸಿಲು ಜೊತೆಲಿ ಆಡ್ಕೊಂಡು ಹಸು ಎಮ್ಮೆ ಕರುಗಳಿಗೆ ಮೇವು ಒದಗಿಸುವಷ್ಟರಲ್ಲಿ ಸಾಕೋದೇ ಬೇಡವಲ್ಲ ಅಂತ ಅನ್ಸ್ಬಿಡುತ್ತೆ ಮಾತ್ರ ರೈತರಿಗೆ. ನಂಜಪ್ಪ ಅಂತ ಅಂದ್ಬಿಟ್ಟು ನಮ್ಮೂರವರೇ 75 ವರ್ಷ ಇವು ಹಿಂಗೆ ಆದರೂ ಹಸುಗಳಿಗೆ ಮೇವು ಒದಗಿಸ್ಲೇಬೇಕಲ್ಲ. ಎಲ್ಲೋ ಯಾರ ಹತ್ರ ನಾವು ಹುಲ್ಲಿರೋ ಕಡೆ ಕೂದು ಹೆಂಡ್ತಿ ಇವರು ಇಬ್ಬರು ಹೊತ್ಕೊಂಡು ಹೋಯ್ತಿರೋದು ಮನೆಗೆ. ನಂಜಣ್ಣ ಹುಲ್ಗೋಯ್ದ್ಯಾ ಇಲ್ಲ ಅಮ್ಮ? ಹಾಂ ನೋಡಿ, ಎಷ್ಟೇ ಕಷ್ಟ ಆದರೂ ಹಸುಗಳಿಗೆ ಈ ರೀತಿ ಮೇವು ಹಾಕಲೇಬೇಕು, ಇಲ್ಲದೇ ಹಾಲು ಕರೀದಂಗೆ ರೈತರು ಜೀವನ ನಡೀದಂಗೆ ಅಲ್ವಾ. ಹಾಗಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ 1 ಎಕರೆಯಲ್ಲಿ ತೊಂಡೆಕಾಯಿ ಗಿಡ ಹಾಕ್ಬಿಟ್ಟಿದ್ದೀವಿ. ನಾವು ಕಾನಿ ಕಡ್ಡಿನ ಈ ರೀತಿ ಹಾಕೊಂಡಿದ್ದೀವಿ ತೆವರಿಗಳಲ್ಲಿ. ಇದೇ ಹುಲ್ಲನ್ನು ಹಸುಗಳು ಮೇಯ್ತವೆ. ಜೊತೆಗೆ ನಮಗೆ ಒಂದೇನಪ್ಪ ಅಂತಂದರೆ ಗೊಬ್ಬರನೂ ಇಲ್ಲೇ ಬೀಳುತ್ತೆ, ಮೇವು ನಮ್ಮ ಜಮೀನಲ್ಲೇ ಮೇಯ್ತವೆ. ಜೊತೆಗೆ ನೆರಳು ಅದೇ, ತೊಂದರೆ ಇಲ್ಲದೆ ಒಂದು 20 ಗುಂಟೆಲಿ ಮೇವು ಐತೆ. ಹಸುಗೆ ಕುಯ್ಕೊಂಡು ಮನೆಗೆ ತಗೊಂಡೋಗಿ ಹಾಕ್ತೀವಿ. ಇನ್ನೊಂದು 20 ಗುಂಟೆನಲ್ಲಿ ಹಸುಗಳು ಮೇಯ್ಕೊಂಡು ಆರಾಮಾಗವೆ. ಬೇಸಿಗೆ ಕಳೆಯೋ ಗಂಟನೂ ಇದು ತುಂಬ ಉಪಯೋಗ ಐತೆ ಅಂತ ಅಂದ್ಬಿಟ್ಟು ಯಾವುದೇ ಕಳೆ ಕೀಳಿಸಿಲ್ಲ ಅಥವಾ ಕಳೆ ಔಷಧಿ ಹೊಡೆದಿಲ್ಲ, ಹಂಗೆ ಬಿಟ್ಕೊಂಡಿವಿ. ತುಂಬ ಉಪಯೋಗ ಬತ್ತು ಮಾತ್ರ. ಇಲ್ಲ ಅಂತಂದಿದ್ರೆ ಈ ಬೇಸಿಗೆನಲ್ಲಿ ಆಲೆ 35-36 ಡಿಗ್ರಿ ಹಾಕಿ ಕುಂತದೆ. ತುಂಬ ಹಿಂಸೆ ಆಗ್ಬಿಡೋದು ಹಸುಗಳಿಗೆ ಮೇವು ಒದಗಿಸೋದು. ಜಗತ್ತಲ್ಲಿ ಹಿಂಗೂ ಉಂಟಾ? ಹುಲ್ಲು ಕುಯ್ಬೇಕಾದ್ರೆ ಜರ್ಕಿನ್ ಹಾಕೊಂಡು ಟೋಪಿ ಹಾಕೊಂಡು ಈ ರೀತಿಯೆಲ್ಲ ಕುಯ್ಬೇಕು ಅಂತ ಗೊತ್ತಿರಲಿಲ್ಲ. ಆದರೂ ಒಳ್ಳೆ ಕೆಲಸ ಮಾಡ್ತಾವನೆ, ಹೆಂಗಾದರೂ ಮಾಡಲಿ. ನಮ್ಮ ಅಕ್ಕನ ಮಗನ ಜೊತೆಗೆ ನಮ್ಮ ಮದರ್ ಇಂಡಿಯನು ಕೂಡ ಮಳೆ ಊದು ಹುಲ್ಲು ಚೆನ್ನಾಗಿ ಬಂದದ ಮಾತ್ರ. ಹಾಗಾಗಿ ಖುಷಿಲಿ ನಮ್ಮವ್ವ ಕುಳ್ಳೇನು ಬೇಡ, ನಾನು ಕೈಲೇ ಕಿತ್ತಾಕ್ತೀನಿ ಅಂತ ಅಂದ್ಬಿಟ್ಟು ಕೈಲೇ ಕಿತ್ತು ಒಂದು ಹೊರೆ ಆಗುವಷ್ಟೇ ಕಿತ್ತು ಸೈಡು ಮರ್ಬಿಡ್ತಾವಳು. ಹಂಗೆ ನಮ್ಮವ್ವಂಗೆ ಕೀಳ್ತಾ ಇರೋ ಶ್ರಮಕ್ಕಿಂತ ಅವಳು ಖುಷಿ ನೋಡಿ ಯಾವುದ್ರಲ್ಲದೆ ಅಂತ ಒಳ್ಳೆ ಕೆಲಸ ಮಾಡ್ತು. ಕೂದ್ಬಿಟ್ಟು ಈ ರೀತಿ ಹಾಕ್ಬಿಡ್ತು ಅಂತಂದರೆ ಅವು ನೆಮ್ಮದಿಯಾಗಿ ನೆರಳಲ್ಲಿ ಮೇಯ್ತಾ ಇರ್ತವೆ. ಇಲ್ಲ ಅಂತಂದರೆ ಮೇವು ಒದಗಿಸೋಕ್ಕಾಗಲ್ಲ. ಹಾಗಾಗಿ ಕೂದು ಹಾಕಿವಿ, ನೆಮ್ಮದಿಯಾಗಿ ಮೇಯ್ತಾವೆ ನೆರಳಲ್ಲಿ. ಈ ಸಲ ಬೇಸಿಗೆನಲ್ಲಿ ಬಿಸಿಲು ತಾಪಮಾನ ತುಂಬ ಜಾಸ್ತಿ ಅಂತ ಹೇಳ್ತಿದ್ರು. ಹಂಗಾಗಿ ಆ ತಾಪಮಾನ ತಡ್ಕೊಳ್ಳುವಂಥ ಶಕ್ತಿ ರೈತನು ಸಿಗಲಿ ಅಂತ ಹೇಳ್ತಾ, ಪ್ರೇಮ್ ಕುಮಾರ್ ನೇರಳೆಕೆರೆ, ಮಂಡ್ಯ. ಎಲ್ರಿಗೂ ನಮಸ್ಕಾರ.